ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್ ಅಂತ. ಇವತ್ತು ನಾನು ಬ್ಲೂಬೆರಿ ಜ್ಯೂಸ್ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದು ಒಂದು ಪ್ಯಾಕೆಟ್ ಬ್ಲೂಬೆರಿ 200 ಗ್ರಾಮ್ ಇರುತ್ತೆ. 280 ರೂಪಾಯಿ ಇದು ಒಂದು ಪ್ಯಾಕೆಟ್ ಆಗುತ್ತೆ. ಇದನ್ನು ನಾನು ತಗೊಂಡಿದ್ದೀನಿ. ಒಂದು ಸತಿ ಬ್ಲೂಬೆರಿನ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಏನೇನು ಐಟಮ್ ಬೇಕು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ ನೋಡಿ. ಒಂದು ಪ್ಯಾಕೆಟ್ ಬ್ಲೂಬೆರಿ, ಸ್ವಲ್ಪ ಸಕ್ಕರೆ, 1 ಲೀಟ್ರ್ ನೀರು ಬೇಕಾಗುತ್ತೆ. ಇಷ್ಟೇ ಬೇಕಾದ. ಮತ್ತು ಇದಕ್ಕೆ ಒಂದು 1/4 ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಇಷ್ಟೇ ಬಲ್ಲಿ ಬ್ಲೂಬೆರಿ ಜ್ಯೂಸ್ ಯಾವ ಥರ ಸಿಂಪಲಾಗಿ ಮಾಡೋದು ಕ್ವಿಕ್ಕಾಗಿ ಅಂತ ಹೇಳ್ತೀನಿ. ಬ್ಲೂಬೆರಿನ ಒಂದು ಸತಿ ತೊಳ್ಕೊಂಡಾದ್ಮೇಲೆ ಒಂದು ಜಾರ್ಗೆ ಹಾಕಿ, ಬೀಜ ಏನಿರಲ್ಲ ಹಂಗೆ ಡೈರೆಕ್ಟಾಗಿ ಹಾಕಿ, ಮತ್ತು ಇದಕ್ಕೆ ನಿಮಗೆ ಬೇಕು ಅಂದರೆ ಒಂದೇ ಒಂದು ಏಲಕ್ಕಿ ಆ್ಯಡ್ ಮಾಡ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಗುಡ್ ಲೈಫ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಂದಿನಿ ಹಾಲು ಯಾವ್ದಾರು ಸರಿ ಒಂದು 1/4 ಲೀಟ್ರ್ ಅಷ್ಟು ಹಾಕೊಳ್ಳಿ. 200 ಗ್ರಾಮ್ ಬ್ಲೂಬೆರಿಗೆ 1/4 ಲೀಟ್ರ್ ಹಾಲಾದರೆ ನಿಮಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಮತ್ತು ನಾನಿಲ್ಲಿ 100 ಗ್ರಾಮ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ನಿಮಗೆ ಸ್ವೀಟು ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇಲ್ಲೇ ಒಂದು 1/2 ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ. ಹಾಲು 1/4 ಲೀಟ್ರ್, 1/2 ಲೀಟ್ರ್ ನೀರು ಸರಿ ಆಗುತ್ತೆ. ಮತ್ತು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು 1 ನಿಮಿಷ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಟೈಮಿಂಗ್ಸ್ ನೋಡ್ಕೊಳ್ಳಿ. 1 ನಿಮಿಷ ಗ್ರೈಂಡ್ ಆದರೆ ನಿಮಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ, ಗ್ರೈಂಡ್ ಆಗಿದೆ ನೋಡಿ, ಇಷ್ಟು ಥಿಕ್ನೆಸ್ ಇದೆ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇನ್ನೊಂದು 1/4 ಲೀಟ್ರ್ ನೀರು ಆ್ಯಡ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಇದನ್ನು ಹಿಂಗೆ ಕೊಡಿರಿ, ಗಿಲ್ಟ್ರ್ ಏನೂ ಮಾಡೋದೇನು ಬೇಕಾಗಿಲ್ಲ. ಇದೇ ಥರ ಸಿಂಪಲಾಗಿ ಕ್ವಿಕ್ಕಾಗಿ ನಿಮ್ಗೆ ಯಾವ್ದಾದ್ರು ಜ್ಯೂಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಆದಷ್ಟು ತಿಳಿಸ್ಕೊಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಸಿ ಯು. ಇದಕ್ಕಿಂತ ಡಿಫ್ರೆಂಟಾಗಿರೋ ವೀಡಿಯೋನ ನಾನು ಮುಂದೆ ತರ್ತಾಯಿದ್ದೀನಿ. ಬಾಯ್.